ಮೂಷಿಕವಾಹನ ಮೋದಕ ಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣವು, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿಯ ಗಣೇಶೋತ್ಸವ ಪೂರಿ ದೇಶ ವಿದೇಶದಲ್ಲಿ ಭಾಳ ಫೇಮಸ್ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಕರ್ನಾಟಕ ಸ್ಟೇಟದಲ್ಲಿ ಎತ್ತರವಾದ ಗಣೇಶನ ವಿಗ್ರಹವನ್ನು ಇಡೋದು ನಿಮಗೂ ನೋಡಿರಬೇಕು. ಗಜಾನನ ಯುವಕ ಮಂಡಳ ಲೇಬರ್ ಕ್ಯಾಂಪ್ದವರು ಲಿಕಲ್ ಡ್ಯಾಂಪ್ದಲ್ಲಿ ಈ ವರ್ಷ ಹೋಸಲೂ ನಾನು ಕೂಡ ಬಂದಿದ್ದೆ. ಅವಾಗ 38 ಫೂಟದ ಗಣೇಶ ಮಾಡಿದರು, ತುಂಬ ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು. ಈ ವರ್ಷವೂ ಕೂಡ 41 ಫೂಟದ ಒಂದು ವಿಶಾಲವಾದ ವಿಗ್ರಹ. ಇದರ ಬಗ್ಗೆ ಡಿಟೇಲ್ ಆಗಿ ಹೇಳೋರು ಈ ಗಜಾನನ ಯುವಕ ಮಂಡಳ ಲೇಬರ್ ಕ್ಯಾಂಪದ ಅಧ್ಯಕ್ಷರ ನಮ್ಮ ಜೊತೆಗೆ ಅವ್ರ ಜೊತೆಗೆ ಮಾತಾಡೋಣ. ಬನ್ನಿ ಸ್ನೇಹಿತರೆ. ಗ್ರಾಮದಲ್ಲಿ ಒಂದು ವಿಶಾಲವಾದ ಗಣೇಶ ವಿಗ್ರಹ ಸ್ಥಾಪನೆ ಮಾಡಿದ್ದೀರಿ, ಹೋಸಲನ್ನು ಮಾಡಿದ್ದೀರಿ, ಮತ್ತು ಈ ಸಲ ಇನ್ನೂ 3 ಫೂಟ್ ಹೆಚ್ಚಿಗೆ ಮಾಡಿಬಿಟ್ಟಿದೆ. ಏನು ಸರ್ ಈ ರೀತಿ ಒಂದು ದೊಡ್ಡದಾದ ವಿಗ್ರಹ ಸ್ಥಾಪನೆ ಮಾಡೋದು, ಎತ್ತರವಾದ ಗಣಪತಿ ವಿಗ್ರಹ ಇರೋದಂದರೆ ಈ ಲೇಬರ್ ಕ್ಯಾಂಪಲ್ಲಿ ಅಂತ. ಇದರ ಮೇನ್ ಉದ್ದೇಶನ ಈ ಜನರಿಗೆ ಏನು ಹೇಳಬಯಸ್ತಾರೆ? ಜನರಿಗೆ ಹೇಳೋದು ಬಯಸೋದು ಅಂದರೆ ಸರ್, ನಾವು ಏನು ಬಡ್ಕೊತಾರಲ್ಲ ಗಣೇಶನ ಹತ್ರ ಅದೆಲ್ಲ ನಿರ್ವಹಿಸ್ತೀವಿ. ನಾವು ಈಗ 5ನೇ ವರ್ಷ ಮಾಡೋದು. 1ನೇ ವರ್ಷ 11 ಫೂಟ್ ಮಾಡಿದ್ದೇವೆ, 2ನೇ ವರ್ಷ 21 ಫೂಟ್ ಮಾಡಿದ್ದೇವೆ, 3ನೇ ವರ್ಷ 31 ಫೂಟ್ ಮಾಡಿದ್ದೇವೆ, 4ನೇ ವರ್ಷ 38 ಮಾಡಿದರೆ, ಇದು 5ನೇ ವರ್ಷ 41 ಫೂಟ್ ಮಾಡಿದ್ದೇವೆ. ನಾವು ಏನು ಅನ್ಕೋತೀವೋ ಅದೆಲ್ಲ ಆಗೈತಿ, ನಮಗೆ ಚಲೋ ಆಗೈತಿ. ಅದರಿಂದ ನಾವು ವರ್ಷ ದೊಡ್ಡದು ಮಾಡ್ಕೊಂಡು ಇನ್ನು 6ನೇ ವರ್ಷ ಮುಂದಿನ ವರ್ಷ ಇದಕ್ಕಿಂತಲೂ ದೊಡ್ಡದಾಗಿ ಮಾಡಬೇಕು. ಮುಂದಿನ ವರ್ಷ ಇದಕ್ಕೆ ದೊಡ್ಡದು ಮಾಡ್ಬೇಕಂತ ಆಸೆ ಐತ್ರಿ. ಆದ್ರೆ ನಮ್ಮ ಗಣೇಶನ ಹತ್ರ ಒಂದು ನಮಗೆ ಬೇಡಿಕೆ ಐತ್ರಿ. ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ CM ಆದ್ರೆ ಮುಂದಿನ ವರ್ಷ ಇದಕ್ಕಿಂತ 10 ಫೂಟ್ ಜಾಸ್ತಿ ಮಾಡ್ಕೊಂಡು ನಮ್ಮ ಕಮಿಟಿ ಅವರ ಎಲ್ಲ ವಿಚಾರ ಐತಿ. ಸ್ನೇಹಿತರೆ, ಇವ್ರದ್ದು ಮುಖ್ಯ ಉದ್ದೇಶ ಗೊತ್ತಾ? ಈಗ ನಮ್ಮ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಒಂದು ವೇಳೆ ಬರೋ ಕಾಲಮಾನದಲ್ಲಿ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದರೆ ಇವರು 51 ಫೂಟದ ವಿಗ್ರಹವನ್ನು ಮಾಡಬೇಕಂತ ಈ ಮಂಡಳಿಯವರು ಯೋಚನೆ ಮಾಡಿದಾರಂತೆ. ಮತ್ತೇನು ಸರ್ ಅದು ಏನು ಈ ವಿಷಯವನ್ನು ಇಟ್ಕೊಂಡು ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ? ನಾವು ಏನು ಬೆಳ್ಕೊತೀವೋ ಅದೆಲ್ಲ ಆಗ್ತಿದ್ವಿ. ನಾವು ಈ ಗಣೇಶನ ಹತ್ರ ಈ ಸರಿಗೆ ಬೆಳ್ಕೊಂಡು ನಮ್ಮ ಅವಕಾಶ CM ಆಗಿ ಒಂದೇ ಬೆಳ್ಕೊಂಡು ಅದೊಂದೇ ಬೇಡಿಕೆ ಐತೆ. ನಮ್ಮ ದೇವರೆಲ್ಲ ಮಾಡಿದ್ದಾರೆ. ನಮ್ಗೆ ನಮ್ಮ ಅಕ್ಕ ಗ್ರಾಮ ಪಂಚಾಯತ್ ರೀ, ಈ ಸರಿಗೆ ತಾಲೂಕು ಪಂಚಾಯತ್ ನಮ್ಗೆ ವರ್ಷ ಚಲೋನಾಗ ಆಯ್ತು. ಎಲ್ಲ ಸೌಕಾರ ನೇತೃತ್ವದಾಗ ಎಲ್ಲ ಚಲೋ ಆಯ್ತು. ಅದ್ರಾಗ ನಮ್ಗೆ ಗಣಪತಿ ಬರಾಕಾತು ತರಾಕಾತು ಎಲ್ಲ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಹೆಲ್ಪ್ ಮಾಡಿದ್ದಾರೆ. ಇಷ್ಟೊಂದು ದೊಡ್ಡದಾದ ಮೂರ್ತಿ ತರಬೇಕಾದ್ರೆ ನಿಮಗೆ ತೊಂದರೆ ಆಗಲ್ಲ? ಬರೋದು ತೊಂದರೆ ಆಗ್ತಿದ್ರಿ. ಆದರೆ ಸೌಕಾರ ಎಲ್ಲ ಕಡೆ ಕೇಬಾಗೆಲ್ಲ ಹೇಳಿ ನಡ್ಸೋದು ಎಷ್ಟು ವರ್ಷ ಎಲ್ಲ ನಾವು ಮಾಡ್ಕೊತಿದ್ವಿ. ನಮ್ಗೆ ಸಪೋರ್ಟ್ ಬೇಕಿಲ್ಲ. ಈ ಸರಿಗೆ ಸೌಕಾರ ನಮ್ಮ ಕ್ಷೇತ್ರಕ್ಕೆ ಹುಕ್ಕೇರಿ ತಾಲೂಕು ಕ್ಷೇತ್ರಕ್ಕೆ ಬಂದಿದ್ರಿ, ನಮ್ಗೆ ಫುಲ್ ಖುಷಿ ಆಗೈತ್ರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತ್ರಿ. ಈ ದಿನ ಯಾರನ್ನಾರು ಏನಾರು ಕೇರ್ ಅದೇನು ಮಾಡ್ತಿದ್ವಿ ಬಿಡಪ್ಪ ಅಂತ. ಈಗ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವ್ರು ಬಂದಾಗಿಂತ ರೀ ನೀವು ಏನು ಮಾಡೋರಿಗೆ ಸಪೋರ್ಟ್ ನಾ ಅದನ್ನು ಹೇಳ್ತೀವಿ. ಅದರಿಂದ ನಮ್ಗೆ ಈ ಸರಿಗೆ ನಮ್ಗೇನು ತ್ರಾಸ ಇಲ್ದಂಗೆ ಗಣಪತಿ ಬಂದೈತೆ. ಸ್ನೇಹಿತರೆ, ಈ ರೀತಿಯಾಗಿ ಇಷ್ಟೊಂದು ವಿಶಾಲವಾದ ಮೂರ್ತಿ ತರಬೇಕಾದ್ರೆ ಇನ್ನು ಸಣ್ಣ ಪುಟ್ಟ ಒಂದು ಸಂಘಟನೆದವರಾಗಲಿ ಯಾವುದೋ ಒಂದು ಮಂಡಳಿಯವ್ರು ಮಾಡಲಿಕ್ಕಾಗಲ್ಲ. ಇದರ ಹಿಂದುಗಡೆ ಒಂದು ದೊಡ್ಡದಾದ ಶಕ್ತಿ ಇದ್ದರೆ ಮಾತ್ರ ಇವರು ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಉಸ್ತುವಾರಿ ಮಿನಿಸ್ಟರ್ ಆದರೂ ಇದಕ್ಕೆ ಸಪೋರ್ಟ್ ಅದಾರು, ಸಹಕಾರ ಅದಾರು ಅನ್ನೋದ್ರ ಬಗ್ಗೆ ಈ ನಮ್ಮ ಮಂಡಳಿಯ ಅಧ್ಯಕ್ಷರು ಹೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಸರ್, ಈ ಕೆಲವೊಂದು ಈ ಬೇಡದ ಹೊರ ಎಲ್ಲ ಸ್ವಲ್ಪ ಈ ನಮ್ಮ ಲೇಬರ್ ಕ್ಯಾಂಪ್ ಗಣೇಶ ಕೊಡ್ತಾನೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಸರ್ ನಿಮ್ಗೆ ಹೆಂಗೆ ಹೇಳ್ತಾರೆ? ಇದು ನಮ್ಮ ಅಣ್ಣ ಇಲ್ಲೇ ಈಗ ನಮ್ಮ ಉಪಾಧ್ಯಕ್ಷರು ಅವ್ರಿಗೆ ಗಂಡು ಮಗು ಅಂತ ಬೆಳೆಸ್ಕೊಂಡು ಅವ್ರ ಗಂಡು ಮಗು ನೀನೇ ಮಗು ಗಣೇಶನ ಆಶೀರ್ವಾದದಿಂದ ಹೆಂಗೆ ರೀ ಸರ್? ನಮಗೆ ಇವತ್ತಿನ ಪೂರ್ವದಲ್ಲಿ ಬೇಡ್ಕೊಂಡಿದ್ರು ಯಾವ ರೀತಿ ಮಾಡಿದ್ರು? ಬೇಡ್ಕೊಂಡು ನಂತರ ಆಗಿದೆ. ಹೌದಾ? ಸರಿ. ನಿಮ್ಮ ಅಭಿಪ್ರಾಯ ಏನು ಹೇಳಿ ಬಯಸ್ತೀರಿ ಜನರಿಗೆ? ನಮ್ಮ ಗಣೇಶನ ಹತ್ರ ಏನು ಬಿಡ್ಕೋತೇವೆ ಅದಾಗಿದ್ರೆ ನಾವು ಫಸ್ಟ್ ಬಿಡ್ಕೊಂಡ್ರೆ ಅದೇ ಗಂಡು ಮಗ ಆಗಲಂತ ಅದು ಬಿಡ್ಕೊಂಡ್ರೆ ಅವನ ಆಶೀರ್ವಾದದಿಂದ ಇವ್ ಹೊಂಟೈತಿ. ವೆರಿ ಗುಡ್. ಭಾಳ ಅಂದರೆ ಇದರದ್ದು ಅಂತ ಗಣೇಶನ ಪ್ರಭಾವ ಅದೇ. ನೀವು ನೋಡ್ತಾ ಇರೋದು ಅತಿ ಎತ್ತರ, ರಾಜ್ಯದಲ್ಲಿ ಅತಿ ಎತ್ತರವಾದ ಅಂದರೆ 41 ಫೂಟ್ ಎತ್ತರವಾದ ಗಣೇಶ ವಿಗ್ರಹ. ಇಲ್ಲಿ ಬಂದು ಏನು ನೀವು ಬೇಡ್ಕೋತಿರೋ ಅದು ಶತಸಿದ್ಧ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವರು ಈ ವರ್ಷದ ಇಷ್ಟು ಮಾಡಿದರು. ಈ ವರ್ಷ ಇಡೀ
ಲೋಕಲ್ ಇರೋ ಜನರು ಎಲ್ಲರ ಅಭಿಪ್ರಾಯನ ಈ ನಮ್ಮ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಬೇಡ್ಕೊಂಡಾರೆ. ಅಂದರೆ ಇಲ್ಲಿ ಆದ ಪ್ರಭಾವ ನೋಡಬೇಕಾದ್ರೆ ಇವರು ಸಿ ಎಮ್ ಆಗೋದೇನು ದೂರ ಇಲ್ಲ ಅನ್ನೋದು ಕಂಡು ಬರುತ್ತೆ. ರಾಜ್ಯದಲ್ಲಿ ಅತಿ ಎತ್ತರವಾದ ಗಣೇಶ ವಿಗ್ರಹ ವಿವರ ಸ್ನೇಹಿತರೆ, ಇದು ಲೇಬರ್ ಕ್ಯಾಂಪ್ ಹಿಡಕಲ್ ಡ್ಯಾಮ್ದಲ್ಲಿ ಅತಿ ಎತ್ತರವಾದ ವಿಗ್ರಹವನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಾನು ಮಾರುತಿ ಬನ್ನಗೌಡ 24.